ಮತ್ತೊಂದು ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ಮಳೆ ಸುರಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಜಮ್ಮು ಮತ್ತು ಸಾಂಬಾದಲ್ಲಿ ನುಸುಳುಕೋರರಿಗೆ ಶಾಕ್. ನುಸುಳುಕೋರರನ್ನು ಹೊಡೆದುರುಳಿಸಿದ BSF. ಮತ್ತೆ ಪಾಕ್ನಿಂದ ನರಿಬುದ್ಧಿ ಪ್ರದರ್ಶನ ನೋಡಿ. ಇಷ್ಟೊತ್ತಿಗೆ ಉಗ್ರರನ್ನ ಭಾರತಕ್ಕೆ ನುಗ್ಗಿಸಲು ಯತ್ನಿಸಿದ ಪಾಕ್. ತಡರಾತ್ರಿ LOC ದಾಟಿಸಲು ನುಸುಳುಕೋರರಿಂದ ಯತ್ನ. ಬಟ್ ಅವರು LOC ದಾಟಿದ್ದೆಲ್ಲ ನೇರವಾಗಿ ಯಮಪುರಿಗೆ. ಉರಿಯಲ್ಲಿ ಮತ್ತೊಮ್ಮೆ ಪಾಕ್ ದಾಳಿ ಮಾಡಿದೆಯಾ ಇಂಥ ಒಂದು ಸುದ್ದಿ ಬರ್ತಾ ಇದೆ. ಉರಿಯಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ದಾಳಿ ಮಾಡಿದೆಯಂತೆ. ಈ ಹಿಂದೆ ಉರಿಯಲ್ಲಿ ದಾಳಿ ಮಾಡಿದ ನಂತರ ಯಾವ ರೀತಿ ಭಾರತ ತಿರುಗೇಟು ಕೊಟ್ಟಿತ್ತು ಅಂತಂದರೆ ಅದರ ಉರಿ ಇನ್ನೂ ಕಡಿಮೆ ಆಗಿದೆ. ಮತ್ತೊಮ್ಮೆ ಉರಿಯಲ್ಲಿ ದಾಳಿ ಮಾಡುವಂಥ ದುಸ್ಸಾಹಸವನ್ನ ಮಾಡಿದೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂಥ ದುಸ್ಸಾಹಸವನ್ನು ಮತ್ತೆ ಮತ್ತೆ ಮಾಡ್ತಾ ಇದೆ. ಭಾರತವನ್ನು ಕೆಣಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾಕಿಸ್ತಾನವನ್ನು ಭಾರತೀಯ ಸೈನ್ಯ ರುಬ್ಬುತ್ತಾ ಇದೆ. ಆದರೂ ಬುದ್ಧಿ ಬರ್ತಾ ಇಲ್ಲ. ಇದು ಉರಿಯಲ್ಲಿ ಈ ಹಿಂದೆ ಉರಿ ಮೇಲೆ ಅಟ್ಯಾಕ್ ಆದ ನಂತರ ನಾವು ಯಾವ ಥರ ಉರಿಸಿದ್ವಿ ಅಂತ ಗೊತ್ತಿದೆ ಪಾಕಿಸ್ತಾನಕ್ಕೆ. ಹೌ ಇಸ್ ದ ಜೋಶ್? ಆ ಉರಿ ಇನ್ನೂ ಕೂಡ ಆರಿಲ್ಲ. ಈಗ ಮತ್ತೊಮ್ಮೆ ದುಸ್ಸಾಹಸಕ್ಕೆ ಕೈ ಹಾಕಿದೆ ಪಾಕಿಸ್ತಾನ. ಬಹುಶಃ ಅನಿಸ್ತಾ ಇದೆ ಪಾಕಿಸ್ತಾನದ ಜೀವಿತಾವಧಿ ಕೇವಲ
47ರಿಂದ 2025. ಎಲ್ಲ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿದೆ ಭಾರತ. ಅದು ಕೂಡ ಭಾರತ ರಾಜತಾಂತ್ರಿಕವಾಗಿ ತೆಗೆದುಕೊಂಡಂಥ ಎಲ್ಲ ಸ್ಟೆಪ್ಗಳನ್ನು ನೀವು ಗಮನಿಸಬೇಕು ವೀಕ್ಷಕರೇ. ಕರಾಚಿಯ 16 ಕಡೆ ಭಾರತ ರಣಭೀಕರ ದಾಳಿ. ಭಾರತದ ನೌಕಾ ದಾಳಿಗೆ ಪಾಕಿಸ್ತಾನ ಕಂಗಾಲು. ಕರಾಚಿಯ 12 ಕಡೆ ಭಾರತ ರಣಭೀಕರ ದಾಳಿ. 26 ನೌಕಾಪಡೆಗಳು ಪಾಕಿಸ್ತಾನದತ್ತ ಮುಖ ಮಾಡಿದೆ. ಇದೀಗ ನೌಕಾಪಡೆ ಇವತ್ತಷ್ಟೇ ಅಖಾಡಕ್ಕಿಳಿಯಿತು. ಕರಾಚಿ, ಭಾರತದಲ್ಲೂ ಕೂಡ ಕರಾಚಿ ಬೇಕರಿಗಳು ಬಹಳ ಫೇಮಸ್. ಬಹುಶಃ ಭಾರತ ದಾಳಿಗೆ ಕರಾಚಿ ಲಡ್ಡಿನ ಬೂಂದಿ ಥರ ಆಗೋದು ಗ್ಯಾರಂಟಿ. ಭಾರತ ನೌಕಾ ದಾಳಿಗೆ ಕಂಗಾಲಾಗಿದೆ. 16 ಕಡೆ ಭಾರತ ರಣಭೀಕರ ದಾಳಿಯನ್ನು ಮಾಡಿದೆ. ಈ ನಡುವೆ ನುಸುಳುಕೋರರು ಒಳ ನುಸುಳಲು ಯತ್ನ. ಪಾಪ ಅವನು ಪಾಕಿಸ್ತಾನ ಸೇಫ್ ಇಲ್ಲ, ಇಂಡಿಯಾಕ್ಕೆ ಬರ್ತೀನಿ ಅಂತ ನುಸುಳಿರ್ಬೋದು. ಅಲ್ಲಿ ಪ್ರಧಾನಿನೇ ಇಲ್ಲ ರೀ. ಆ ಪ್ರಧಾನಿ ತಾನು ಬದುಕಿದ್ರೆ ಸಾಕು ಅಂತೇಳಿ ಎಲ್ಲ ಎಸ್ಕೇಪ್ ಆಗಿ ಕೂತಿದ್ದಾನೆ. ಸೇನಾ ಮುಖ್ಯಸ್ಥ ಫ್ಯಾಮಿಲಿಯನ್ನೆಲ್ಲ ಲಂಡನ್ಗೆ ಶಿಫ್ಟ್ ಮಾಡಿ ಅವನನ್ನೇನೋ ಪದಚ್ಯುತಿ ಮಾಡಿದ್ರು, ಹಾಗೆ ಹೀಗೆ ಅಂತ ಸುದ್ದಿ ಬರ್ತಾ ಇದೆ. ಅದರ ಬಗ್ಗೆ ನಿಖರವಾಗಿ ಮಾಹಿತಿ ಬಂದಾಗ ನಿಮಗೆ ತಿಳಿಸ್ತೀವಿ ಬಿಡಿ. ಕರಾಚಿಯ ಕಡೆಗೆ ನುಗ್ತಾ ಇತ್ತು 26 ಯುದ್ಧ ನೌಕೆಗಳು. ಅದರ ದಾಳಿ ಇದೀಗ ಪ್ರಾರಂಭ ಆಗಿದೆ. ಕರಾಚಿಯ 16 ಕಡೆ ಭಾರತದಿಂದ ರಣಭೀಕರ ದಾಳಿಯನ್ನು ನಡೆಸಲಾಗ್ತಾ ಇದೆ. ಪಾಕಿಸ್ತಾನ ಕರಾಚಿಯನ್ನ ಕಳ್ಕೊಳ್ತು ಅಂತಂದ್ರೆ ಪಾಕಿಸ್ತಾನದ ಕತೆ ಮುಗೀತು ಅಂತ ಅರ್ಥ. ಕರಾಚಿಯನ್ನ ಭಾರತ ಬ್ಲಾಕ್ ಮಾಡ್ತು ಅಂದ್ರೆ ಪಾಕಿಸ್ತಾನದ ಗಂಟಲನ್ನ ಹಿಡಿದು ಅದರ ಉಸಿರಾಟವನ್ನ ನಿಲ್ಲಿಸುವ ಪ್ರಯತ್ನ ಅಂತ ಅರ್ಥ. ಭಾರತದ ನೌಕಾ ದಾಳಿಗೆ ಪಾಕಿಸ್ತಾನ ಕಂಗಾಲಾಗಿದೆ. ಒಂದ್ ಕಡೆ ಕರಾಚಿ ಮೇಲೆ ಅಟ್ಯಾಕ್, ಮತ್ತೊಂದು ಕಡೆ ಇಸ್ಲಾಮಾಬಾದ್ನಿಂದ ಪ್ರಧಾನಿ ಎಸ್ಕೇಪ್, ಆ ಕಡೆ ಮುಜಾಫರಾಬಾದ್ ಎಮರ್ಜೆನ್ಸಿ, ರಾವಲ್ಪಿಂಡಿ ಎಮರ್ಜೆನ್ಸಿ, ಕ್ವೆಟ್ಟಾ ನಗರ ಬಲೂಚಿಗಳ ವಶಕ್ಕೆ. ಇವೆಲ್ಲವೂ ಕೂಡ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ನಾಳೆ ಬೆಳಗ್ಗೆ ಒಳಗೆ, ನಾನು ಆಗಲೇ ಹೇಳಿದೆ, ಈಗ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾಳಿನ ಬೆಳಗು ಪಾಕಿಸ್ತಾನದ ಪಾಲಿಗೆ ಸಹಜವಾದ ಬೆಳಗಲ್ಲವೇ ಅಲ್ಲ. ಪಾಕಿಸ್ತಾನದ ನಾಗರಿಕರು ಕೂಡ ಸಹಜವಾದ ಬೆಳಗ್ಗೆಯನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಪಾಕಿಸ್ತಾನದ ಬಹುತೇಕ ಜನರು ಇವತ್ತು ಇಡೀ ರಾತ್ರಿ ಜಾಗರಣೆ. ಒಂದು ಕಡೆ ಭಾರತದಿಂದ ದೀಪಾವಳಿ, ಮತ್ತೊಂದು ಕಡೆ ಪಾಕಿಸ್ತಾನಿ ಪ್ರಜೆಗಳು ಜಾಗರಣೆ. ಯಾವಾಗ ತಮ್ಮ ಮೇಲೂ ದಾಳಿ ಆಗುತ್ತೋ, ಭಾರತದ ದಾಳಿಯ ಪರಿಣಾಮ ನಮ್ಮ ಮೇಲೂ ಎಲ್ಲಾಗುತ್ತೋ ಅಂತ ಹೇಳಿ ಆತಂಕದಲ್ಲೇ ನಿದ್ದೆಗೆಟ್ಟಿದ್ದಾರೆ ಪಾಕಿಸ್ತಾನದ ಜನ. ಬೆಳಗಾಗೋ ಹೊತ್ತಿಗೆ ಸುತ್ತಮುತ್ತಲು ಭಾರತದ ದಾಳಿಯ ಅವಶೇಷಗಳು. ಬಹುಶಃ ಯಾವ ರೀತಿ ಅಟ್ಯಾಕನ್ನು ಭಾರತ ಮಾಡ್ತಾ ಇದೆ ಅಂತಂದರೆ, ಈ ಹಿಂದೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದಾಗ ರವಿ ಬೆಳಗೆರೆ ಅವರು ಒಂದು ಅದ್ಭುತವಾಗಿ ಬರೆದಿದ್ದರು. ಎಲ್ಲ ಕಟ್ಟಡಗಳು ಉರುಳಿ ಬಿದ್ದ ಕಾರಣಕ್ಕಾಗಿ ಈ ಹೊಸ ಅರ್ಧಂಬರ್ಧ ಕಟ್ಟಡ ಕಟ್ಟಿರ್ತಾರಲ್ಲ, ಆ ಥರ ಆಗಿತ್ತು ಅಂತ ಹೇಳಿ.
ನನ್ನ ಇಬ್ಬರು ಕಲೀಗ್ ರಂಜಿತ್ ಶಿರಿಯಾರ್ ಮತ್ತು ಅಭಿಷೇಕ್ ಆ ಬಾರ್ಡರ್ನಿಂದ ನಿರಂತರವಾಗಿ ರಾತ್ರಿ ಹಗಲೆನ್ನದೇ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆ ನಡುವೆ ಒಬ್ಬ ಒಳನುಸುಳುಕೋರ ಬಂದಿದ್ದಾನೆ ಅಂತ ಹೇಳೋದು ನನಗೆ ಆಶ್ಚರ್ಯ ಆಗುತ್ತೆ. ಬಹುಶಃ ಅವನಿಗೆ ಅಂತಿರಬೇಕು ಪಾಕಿಸ್ತಾನ ಸೇಫ್ ಇಲ್ಲ, ಅಟ್ಲೀಸ್ಟ್ ಇಂಡಿಯಾಗೆ ಹೋಗೋಣ ಅಂತ. ಗಡಿ ಭಾಗದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡುತ್ತಿರುವಂತಹ ಅಜಿತ್ ಧವಲ್ ಅವರು ಪಾಕಿಸ್ತಾನ ಕನಸಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ನಾವು ನಮ್ಮ ತಲೆಯ ಮೇಲೆ ಕಲ್ಲು ಚಪ್ಪಡಿಯನ್ನ ಎಳೆದುಕೊಳ್ತೀವಿ ಅಂತೇಳಿ. ಭಾರತದ ಮೇಲೆ ನಾವು ದಾಳಿಯನ್ನ ಮಾಡಿಬಿಟ್ರೆ, ಭಾರತದ ನಾಗರಿಕರನ್ನ ಬಲಿ ಪಡೆದು ಬಿಟ್ರೆ ಶಾಂತಿ ಶಾಂತಿ ಅಂತ ಅನ್ನುತ್ತೆ ಭಾರತ ಅಂತೇಳಿ. ಭಾರತ
ತುಂಬಾ ಅಪ್ಗ್ರೇಡ್ ಆಗಿದೆ. ಶಾಂತಿ ಇಲ್ಲ, ಕ್ರಾಂತಿನೇ. ನಿರಂತರವಾಗಿ ಜಮ್ಮುನಲ್ಲಿ ಈಗ ಸೈರನ್ ಮೊಳಗ್ತಾ ಇದೆ, ಶ್ರೀನಗರದಲ್ಲೂ ಕೂಡ ಸೈರನ್ ಮೊಳಗ್ತಾ ಇದೆ ಅನ್ನೋ ಈ ಕ್ಷಣದ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳು ಗಡಿ ಭಾಗದಲ್ಲೇ ನಿಂತುಕೊಂಡು ಅಲ್ಲಿನ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಅನ್ನ ಮಾಡಲಾಗಿದೆ. ಕತ್ತಲು ಆವರಿಸಿದೆ. ಯಾಕೆ ಅಂತಂದ್ರೆ ಶತ್ರುಗಳಿಗೆ ಕತ್ತಲಲ್ಲಿ ನಮ್ಮ ಯಾವ ಪ್ರದೇಶ ಅಂತೇಳಿ ಗುರುತಿಸೋದಕ್ಕೆ ಸಿಗಬಾರ್ದು. ಯಾಕೆಂದ್ರೆ ಈಗ ಉಗ್ರರ ಟಾರ್ಗೆಟ್ ಆಗಿರುವಂಥದ್ದು, ಪಾಕಿಸ್ತಾನಿಗಳ ಟಾರ್ಗೆಟ್ ಆಗಿರೋದು ನಾಗರಿಕ ವಲಯಗಳು, ಸಿವಿಲಿಯನ್ಗಳಿರುವಂಥ ಏರಿಯಾಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ. ಹಾಗಾಗಿ ಸಿವಿಲಿಯನ್ ಏರಿಯಾದಲ್ಲಿ ಲೈಟ್ಗಳು ಈ ಸಂದರ್ಭದಲ್ಲಿ ಉರಿತಾ ಇದ್ರೆ ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಬ್ಲಾಕ್ಔಟ್ ಅನ್ನು ಮಾಡಲಾಗುತ್ತೆ. ವೀಕ್ಷಕರೇ, ನಿಮಗೆ 8:30 ನಿರಂತರವಾಗಿ ಲೈವ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ದಾಳಿ ಆಗಿದೆ, ಪಾಕಿಸ್ತಾನದವರು ಎಲ್ಲೆಲ್ಲಿ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ಮ್ಯಾಪ್ ಸಮೇತ ತೋರಿಸ್ತಾ ಇದೀವಿ ನೋಡಿ. ಅಲ್ಲಿ ಭಾರತ 3 ಪಡೆಗಳು ನುಗ್ತಾ ಇದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಪಹಲ್ಗಾಮ್ನಲ್ಲಿ ಮಾಡಿದಂತ ಅಟ್ಯಾಕ್ ಪಾಕಿಸ್ತಾನ ಇನ್ಯಾವತ್ತೂ ಕೂಡ ಭಾರತ ತಂಟೆಗೆ ಬರೋದಿಲ್ಲ ಅಂತ ಆ ರೀತಿಯಾಗಿ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡ್ತಾ ಇದೆ ಭಾರತ. ನಮ್ಮ ಹೆಮ್ಮೆಯ ಸೈನಿಕರು, ಕೆಚ್ಚೆದೆಯ ಸೈನಿಕರು ಪಾಕಿಸ್ತಾನದಿಂದ ಯಾವುದೇ ಮಿಸೈಲ್, ಯಾವುದೇ ಡ್ರೋನ್ ಹಾರಿ ಬಂದು ದಾಳಿ ಮಾಡುವ ಪ್ರಯತ್ನವನ್ನ ಪಟ್ರೆ ಅಲ್ಲೇ ಒಡಿಸ್ ಮಾಡ್ತಾರೆ, ಆಕಾಶದಲ್ಲೇ ಒಡಿಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಯಾವ ಜಾಗದಲ್ಲಿ ಈಗ ಅಟ್ಯಾಕ್ ಆಗಿದೆ ವೀಕ್ಷಕರೇ ಚೆನ್ನಾಗಿ ತಿಳ್ಕೊಳ್ಳಿ. ಇದು ಆಪರೇಷನ್ ಸಿಂಧೂರ 2.0 ನೆಕ್ಸ್ಟ್ ವರ್ಷನ್ ಆಗಿದೆ, ಅಪ್ಡೇಟ್ ಆಗಿದೆ. 3.0 ಶುರುವಾಗಿದೆ. ಈಗ ಬೆಳಗ್ಗೆ 9 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ. ಬೆಳಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ನಲ್ಲಿ 3.0 ಹೇಗಿರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಕರಾಚಿ ಮೇಲೆ ದಾಳಿಯನ್ನ ಮಾಡಲಾಗಿದೆ, ಅಟಕಾ ಮೇಲೆ ದಾಳಿ ಮಾಡಲಾಗಿದೆ, ರಾವಲ್ಪಿಂಡಿ ಜೊತೆಗೆ ಲಾಹೋರ್ ಮೇಲೆ ದಾಳಿಯನ್ನು ಮಾಡಿ ನೋಡಿ ಯಾವ ಭಾಗದಲ್ಲಿ ದಾಳಿ ಆಗಿದೆ ಅಂತೇಳಿ ನಿಮಗೆ ಮ್ಯಾಪ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. बहावलपुर, मियानो, जोरा, गुजरानवाला, लाहौर, चकवाल, रावलपिंडी, कराची, अटका ಈ ಪ್ರದೇಶಗಳ ಮೇಲೆ ಭಾರತದಿಂದ ದಾಳಿಯಾಗಿದೆ.